ಮುಗಿಸಿಕೊಂಡು ಇವತ್ತೇ ಬರುತ್ತೇನೆಂದು ಹೇಳಿದ್ದ. ನಿನ್ನ ಹೇಳೋದು ಮರ್ತೇ ಬಿಟ್ಟು. ಹಾ ಅಣ್ಣ, ಸಾಗರಣ್ಣ ಬರ್ತಿದ್ದಾನಂತ ಈ ವಿಷಯ ನಿನಗೆ ಯಾರು ಹೇಳಿದ್ರಣ್ಣ? ನೋಡಮ್ಮ, ಒಂದು ವಾರದ ಹಿಂದೆ ನಮ್ಮ ಪತ್ರ ತಿಳಿಸಿದ. ತಂಗಿ, ನನ್ನ ತಮ್ಮ ಬಂದೇ ಬಿಟ್ಟು ನೋಡಮ್ಮ. ಅಣ್ಣ ಅಣ್ಣ ತಂಗಿ ಚಂದ್ರ. ಅಣ್ಣ ಬಾ ಅಣ್ಣ, ಈಗ ಬಂದೇನಣ್ಣ. ಹೌದಮ್ಮ, ಈಗ ಬಂದೆ. ಸಾಗರ, ಇದೇನಪ್ಪ ಈ ನಿನ್ನ ಹರಕು ಶರಟಿನ ವ್ಯವಸ್ಥೆ? ಯಾಕೆ ದಾರಿಯಲ್ಲಿ ಏನಾದರೂ ಜಗಳವಾಯ್ತೆ? ಇಲ್ಲಣ್ಣ, ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷಕ ನನಗೆ ಶರಟಿಲ್ಲ ಶರಟು ಕುಡಿ ಎಂದು ಕೇಳೋದಕ್ಕೆ ನನ್ನ ಶರ್ಟ್ ಅವನಿಗೆ ಕೊಟ್ಟು ಹರಕ ಶರ್ಟ್ ಹಾಕೊಂಡು ಬಂದಿನ ಅಷ್ಟೇ ಅಣ್ಣ, ಅಷ್ಟೇ. ಈಗ ಹಾಗಾದರೆ ತಮ್ಮ, ಈ ಸಲ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ಅಣ್ಣ, ನನ್ನ ಕುಲದೇವರಾದ ಆ ತಂದೆ ರಾಜಭಕ್ಷರ ದಯದಿಂದ ನಿಮ್ಮ ಆಶೀರ್ವಾದದಿಂದ MBBS ಕೋರ್ಸ್ ಮುಗಿಸಿ ಡಾಕ್ಟರ್ ಆಗೋ ಎಲ್ಲ ಅರ್ಥ ಪಡೆದು ನಿಮ್ಮ ಮುಂದೆ ಅಂತೀರಣ್ಣ, ಆಶೀರ್ವಾದ. ಎದ್ದೇಳು ತಮ್ಮ ಸಾಗರ. ಆ ಶ್ರೀ ಗುರು ರಾಜಭಕ್ಷರ ಹತ್ತಿರ ನಾನು ಬೇಡಿಕೊಳ್ಳೋದು ಇಷ್ಟೇನಪ್ಪ, ನನ್ನ ತಮ್ಮ ಹೀಗೆ ಇರಲಿ, ಒಳ್ಳೆ ವಿದ್ಯಾಭ್ಯಾಸವನ್ನು ಮುಗಿಸಿ ಈ ಬಡವನ ಬಾಳು ಕಣ್ಣೀರಿನ ಗೋಳು ಹೋಗಲಾಡಿಸಲೆಂದು ಆ ದೇವರ ಸದಾನ ಕಾಲ ನಾನು ಬೇಡಿಕೊಳ್ಳುತ್ತೇನಪ್ಪ. ನಿನ್ನ ರಾಶಿನಪ್ಪ. ಅಣ್ಣ, ನೀನಾಡುವ ಒಂದೊಂದು ಮಾತು ಕೇಳಿದರೆ ಆ ಶಿವಲೋಕದ ಶಿವ ಎದುರುಗಡೆ ಬಂದು ನನ್ನ ಜೊತೆ ಮಾತಾಡೋಷ್ಟು ಸಂತೋಷವಾಗುತ್ತದೆ ಅಣ್ಣ. ಅಣ್ಣ, ಒಂದು ವೇಳೆ ಈ ಜನ್ಮದಲ್ಲಿ ಋಣ ತೀರಿಸಲಾರ ಸತ್ತ ಹೋದರೆ ಮುಂದಿನ ಜನ್ಮದಲ್ಲಿ ಬಂದು ನಾಯಾಗಿ ನಿನ್ನ ಮನೆ ಬಾಗಿಲು ತಿಳಿಸ್ತೀನಿ. ಏ ಹುಚ್ಚ, ಏನು ನೀನು ಮಾತನಾಡುತ್ತಿರುವುದು? ನೋಡಪ್ಪ, ಅಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಅಷ್ಟು ದೊಡ್ಡವನಾಗಿ ಈ ಬಡವನನ್ನು ಮಾಡಬೇಡ ತಮ್ಮ. ನಮ್ಮೆಲ್ಲರನ್ನು ಕಾಯುವನು ಮೇಲೊಬ್ಬ ಭಗವಂತನಿದ್ದಾನೆ. ಅಣ್ಣ, ನೀನು ಎಂತ ದೊಡ್ಡ ಮನಸ್ಸಣ್ಣ, ನೀನು ಎಂತ ದೊಡ್ಡ ಮನಸ್ಸು. ನಿನ್ನಂತ ಅಣ್ಣ ಪಡೆದು ನಾನೇ ಪುಣ್ಯವಂತ, ನಾನೇ ಪುಣ್ಯವಂತ. ಹಾ ಅಣ್ಣ, ಗಂಡ ಹುಲಿಗಳಿಗೆ ಗಂಡ ನನ್ನ ತಮ್ಮ ಶಿವ ಎಲ್ಲಿ? ಶಿವ ಶಿವ. ಎತ್ತಿದಾಗ ಚೇರ ಗಡಿ ಮುತ್ತಿದಾಗ ಕುಂದ ಕನ್ನಡದ ಕಪ್ಪು ಮಣ್ಣಿನವರು. ಊರಿನಿಂದ ಯಾವಾಗ ಬಂದೆ? ಕೆಲವು ಸಮಯ ಆಯ್ತು ಶಿವ. ಇದೇ ನನ್ನ ಮೈ ಮೇಲೆ ಚಿಂದಾಗಿರುವ ಬಟ್ಟೆ. ಯಾಕೆ ದಾರಿಯಲ್ಲಿ ಬರುವಾಗ ಯಾವದಾದ್ರೂ ಬಂಡ ನಿನ್ನ ಮೇಲೆ ತನ್ನ ಶೂರತನ ತೋರಿಸಿ ಪುಣ್ಯ ನಡೆಸಿಕೊಂಡರೆ? ಹಾಗೇನಾದ್ರೆ ಇದ್ದರೆ ಹೇಳು. ಹರಕ್ಷಣದಲ್ಲಿ ಹಸಿದ ಹುಲಿಯಂತೆ ಹರಿದು ಪುಣ್ಯ ನೆನೆಸಿಕೊಂಡಿರುವ ಬಂಡನ ರುಂಡ ಕಡೆದು ನಿನ್ನ ಪಾದಕ್ಕೆ ತಂದರ್ಪಿಸುತ್ತೇನೆ. ನಿನ್ನ ಪಾದಕ್ಕೆ ತಂದರ್ಪಿಸುತ್ತೇನೆ. ಅಂತ ಬಂಡನ ರುಂಡ ಕಡೆಯಲೆಂದೇ ಈ ನನ್ನ ವೀರ ಪರಸೆಯು ಅರಬಟಿಸುತ್ತಲಿದೆ ಅಣ್ಣ, ಅರಬಟಿಸುತ್ತಲಿದೆ. ಹೇಳಣ್ಣ, ಅದು ಯಾರನ್ನು? ಶಿವ, ಅಂತ ಘಟನೆ ಏನು ನಡೆದಿಲ್ಲಪ್ಪ. ಅಣ್ಣ, ನಾನು ಆಸ್ಪತ್ರೆ ಕಟ್ಟಬೇಕಾಗಿರುವ 2 ಎಕರೆ ಮಡ್ಡಿ ಹೊಲದಲ್ಲಿ ಆ ಮುಖ್ಯಮಂತ್ರಿ KK ಪ್ರಸಾದ್ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಕಟ್ಟುವ ಸುದ್ದಿ ತಿಳಿದು ಬಂತು. ಆ ಮುಖ್ಯಮಂತ್ರಿ KK ಪ್ರಸಾದನ ಶಿರ ಕಡೆದು ಕಾದು ಕುಳಿತಿರುವ ನಮ್ಮ ಭೂತಾಯಿಯನ್ನು ಶಾಂತಿಗೊಳಿಸಬೇಕೆಂದು ಹೋಗಿದ್ದೆ. ಆದರೆ ನಾನು ಮಾಡಬೇಕಾಗಿರುವ ಕೆಲಸ ಯಾರೋ ಮಾಡಿ ಮುಗಿಸಿದರು. ಅದಕ್ಕೆ ಬಂದೆ ಅಣ್ಣ, ಸುಮ್ಮನೆ ಮರಳಿ ಬಂದೆ. ಹಾಗೆಲ್ಲ ಇಲ್ಲಪ್ಪ ಶಿವ. ಸ್ವಲ್ಪ ಮಾತಿಗೆ ದೊಡ್ಡ ಶ್ರೀಮಂತರನ್ನು ಎದರು ಹಾಕಿ ಕೊಳಬಾರ್ದು ಶಿವ. ಯಾಕಂದ್ರೆ ನಮ್ಮಂತರ ಬಡವರಿಗೆ ಏಕೆ ಬೇಕಪ್ಪ ರಾಜಕೀಯ ವಿಷಯ? ಅಣ್ಣ, ದೊಡ್ಡ
ದೊಡ್ಡವರು ಎನಿಸಿಕೊಂಡಿರುವ ಬಂಡ ಶ್ರೀಮಂತರು ನಮ್ಮಂತ ಬಡವರ ಮೇಲೆ ಏನೇ ದಬ್ಬಾಳಿಕೆ ದರ್ಪ ಮಾಡಿದರೂ ಸುಮ್ಮನೆ ಇರಬೇಕೆನ್ನುವ ಮಾತು ನಮ್ಮ ತಾತ ಮುತ್ತಾತನ ಕಾಲದಲ್ಲಿತ್ತು. ಈಗಿನ ಕಾಲದಲ್ಲಿ ನಮ್ಮಂತ ಬಡವರು ಸುಮ್ಮನೆ ಇದ್ದರೆ ವಿಷಪೂರಿತ ನಾಗರ ಹಾವು ಹೇಗೆ ಹೊಡೆದುಕೊಳ್ಳುತ್ತಾರೋ ಹಾಗೆ ಹೊಡೆದುಕೊಳ್ಳುತ್ತಾರಣ್ಣ. ನಮ್ಮಂತ ಬಡವರನ್ನು ಆ ಶ್ರೀಮಂತರೆಂಬ ರಾಕ್ಷಸರು. ನೋಡಿ ಶಿವ, ಶ್ರೀಮಂತರು ತಮ್ಮ ಜೀವ ಕಾಪಾಡಲು ಅನೇಕ ವಿಜ್ಞಾನ ಕಂಡು ಹಿಡಿದು ಪವರ್ಫುಲ್ ಗನ್ನ, ಪಿಸ್ತೂಲು, ಬಂದೂಕುಗಳನ್ನು ಇಟ್ಕೊಂಡಿದ್ದಾರೆಪ್ಪ. ಆದರೆ ಹೋರಾಡಲು ಬಡವರಾದ ಕಡು ನಮ್ಮ ಹತ್ತಿರ ಆಯುಧಗಳು ಏನಿದೆಪ್ಪ? ಅಣ್ಣ ಅಣ್ಣ ಆ ಬಂಡ ಶ್ರೀಮಂತರ ಹೆದರಿಸಲೆಂದೇ ದೇವರೆಂಬ ವಿಜ್ಞಾನಿ ಕಂಡು ಹಿಡಿದಿರುವ ಈ ಗಂಡು ದೇಹ ಎಂಬ ಆಯುಧದ ಮುಂದೆ ಮೇಲೆ ಪರ್ವತದ ಬಂಡೆಯಂತೆಯೇ ಇನ್ನು ಗಟ್ಟಿ ಮುಟ್ಟಿಯಾಗಿದೆ ಅಣ್ಣ ಈ ನಿನ್ನ ತಮ್ಮನ ದೇಹ. ಅದು ಅಲ್ಲದೆ ನಮ್ಮನ್ನು ರಕ್ಷಿಸಲು ಪರಮೇಶ್ವರನೇ ಕೊಟ್ಟಿರುವ ಈ ಪರಶು ಎಂಬ ಆಯುಧದ ಮುಂದೆ ಮಾನವನು ಕಂಡು ಹಿಡಿದಿರುವ ಗನ್ನು, ಬಂದೂಕು, ಪಿಸ್ತೂಲು ಕೇವಲ ತೃಣ ಸಮಾನ ನಾಯಿ ಶಿವನ ಕೈಯಲ್ಲೇ. ಕೈ ಎತ್ತಿ ಹೇಳುತ್ತೇನೆ, ಲೋ ಹುಚ್ಚಪ್ಪ, ನೋಡಪ್ಪ, ಅವರು ನೀನು ಹೇಳುವ ಮಾತು ನಿಜ. ಆದರೆ ತಮ್ಮ, ನಿನ್ನ ಹತ್ರ ಇರುವ ಈ ಗಂಡು ಗುಡಿಲಿಗೂ ಆ ಶ್ರೀಮಂತರ ಇರುವ ಪಿಸ್ತೂಲಿಯ ಬಂದೂಕುಗಳಿಗೂ ಬಹಳ ವ್ಯತ್ಯಾಸವಿದೆ ತಮ್ಮ, ಬಹಳ ವ್ಯತ್ಯಾಸವಿದೆ. ಯಾಕಣ್ಣ ಈ ಶಿವನ ಪರಶುವಿನ ಮೇಲೆ ನಿನಗೆ ಅಪನಂಬಿಕೆ? ಅಣ್ಣ, ಆ ಶ್ರೀಮಂತರ ಬಂದೂಕಿನಿಂದ ಬಾಳಾದರೆ 10-12 ಜನರನ್ನು ಕೊಲೆ ಮಾಡಬಹುದು. ಆದರೆ ಈ ಗಂಡು ಪರಶು ಎಂಬ ಕೊಡಲಿಯಿಂದ ಸಾವಿರಾರು ಜನರ ಬಂಡರ ರುಂಡ ಕಡೆದು ಈ ಭೂಮಿ ಮೇಲೆ ಕಡಲಾಗಿ ಹರಿಸಬಲ್ಲ ಈ ಶಿವ ಅವರ ರಕ್ತವನ್ನು. ಮೆಚ್ಚಿದೆ ಶಿವ, ಮೆಚ್ಚಿದೆ ಈ ನಿನ್ನ ಎದೆಗುಂಡಿಗೆ ಮಾತಿಗೆ. ಪರಶು ಎಂದರೆ ಶಿವನಿಗೆ ಪಂಚ ಪ್ರಾಣ ಎಂದು ಅಣ್ಣ ನನಗೆ ಪ್ರತಿಯೊಂದು ಪತ್ರದಲ್ಲಿ ತಿಳಿಸುತ್ತಿದ್ದ. ಪರಶು ಎಂದರೆ ನಿನಗೆ ಎಷ್ಟರ ಮಟ್ಟಿಗೆ ಎಂದು ಇಷ್ಟವೊಂದು ನಾನು ನಿನಗೆ ಪರೀಕ್ಷಿಸಿದೆಯಪ್ಪ. ಅಣ್ಣ, ನಿಮ್ಮ ಮಾತು ಸ್ವಲ್ಪ ಸಾಕು ಮಾಡಿ ನನ್ನ ಮಾತನ್ನು ಕೇಳಿ. ಹೇಗೋ ಸಾಗರ್ ಅಣ್ಣನ ಓದು ಮುಗಿದಿದೆ. ಆದಷ್ಟು ಬೇಗ ಈ ಮನೆಗೆ ಅತ್ತಿಗೆ ಅಂತ ಮುದ್ದಾದ ಮಹಾಲಕ್ಷ್ಮಿಯನ್ನು ಕರೆದುಕೊಂಡು ಬನ್ನಿ ಅಣ್ಣ. ಏ ಹುಚ್ಚಮ್ಮ, ಅಲ್ಲಮ್ಮ, ಬೆಳೆದ ನಿಂತ ತಂಗಿ ನೀನು. ಆದರೆ ಸಾಗರಣ್ಣನ ಮದುವೆ ಮಾಡಿ ಅತ್ತಿಗೆಯನ್ನು ತಂದು ನಮ್ಮ ಮನೆಗೆ ತೆರೆವುದು ಈ ನಮ್ಮ ಮನೆತನಕ್ಕೆ ಶೋಭೆ ಅಲ್ಲಮ್ಮ. ತಂಗಿ, ಬೆಳೆದು ನಿಂತ ನೀನು, ನಿನಗೆ ಮೊದಲು ಮದುವೆ ಮಾಡಿ ನಮ್ಮ 3 ಜನರ ತಲೆ ಮೇಲಿನ ಭಾರ ಇಳಿಸಿಕೊಂಡು ನಾವು ನಿನ್ನನ್ನು ಮದುವೆ ಮಾಡುವುದೇ. ಇದು ಯಾವ ವಯಸ್ಸಿನಲ್ಲಿ ಯಾವ ಹೆಣ್ಣು ಎಲ್ಲಿರ್ಬೇಕು ಅಲ್ಲಿರ್ಬೇಕಮ್ಮ ಹುಚ್ಚಮ್ಮ. ಅಣ್ಣ, ಅಂದ್ರೆ ಏನಣ್ಣ ನಿನ್ನ ಮಾತಿನ ಅರ್ಥ? ನಾನು ಇಷ್ಟು ಬೇಗ ನಿಮ್ಮ ಮೂವರಿಗೂ ಭಾರವಾಗಿದ್ದೀನಿ ಅಣ್ಣ. ಹೌದಮ್ಮ, ಹೌದಮ್ಮ ತಂಗಿ, ಹಣ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಈ ವರ್ಷ ಎಲ್ಲಿಯಾದರೂ ಒಂದು ಒಳ್ಳೆ ವರ ನೋಡಿ ನಿನ್ನ ಮದುವೆ ಅತಿ ಉತ್ತಮ ರೀತಿಯಲ್ಲಿ ಮಾಡಿ ಮುಗಿಸಿಬಿಡೋಣ. ತಂಗಿ ನೋಡಮ್ಮ, ಬಳ್ಳಿಯ ಕಾಯಿ ಬಳ್ಳಿಗೆ ಭಾರವೇ, ಮರದ ಟಂಗಿ ಮರಕ್ಕೆ ಭಾರವೇನಮ್ಮ. ನಮ್ಮ 3 ಅಣ್ಣಂದಿರ ತಂಗಿ, ನಮ್ಮ ಮುದ್ದು ತಂಗಿ, ನಮ್ಮ 3ರಿಗೆ ಭಾರವೇನಮ್ಮ ನೀನು? ನೋಡಮ್ಮ ತಂಗಿ, ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿರ್ಬೇಕು ಅಲ್ಲಿದ್ದರೆ ಸೂಕ್ತ ನೋಡಮ್ಮ. ಅಣ್ಣ, ಇನ್ನು ಮುಂದೆ ತಂಗಿ ಹೊರ ಹುಡುಕೋದು ಅಗತ್ಯನೇ ಇಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ಏನಣ್ಣ? ಶಿವ, ತಂಗಿಗೆ ಈಗಾಗಲೇ ನಾನು ವರ ನೋಡಿದ್ದೀನಿ. ಕಾರ್ತಿಕ ಎಂಬ ಸ್ನೇಹಿತ ಇದ್ದಾನೆ, ಭಾರಿ ಶ್ರೀಮಂತ. ತನ್ನ ದೊಡ್ಡಪ್ಪನ ಆಸ್ತಿ ನೋಡಿಕೊಂಡಲು ಇದೇ ಅವರಿಗೆ ಬಂದಿದ್ದೇನಪ್ಪ. ಮುಂದಿನ ವಾರ ತಂಗಿ ನೋಡ್ಕೊಂಡು ಹೋಗಲು ಬರುವುದಾಗಿ ತಿಳಿಸಿದ್ದಾನೆ ಶಿವ. ತಂಗಿ ಚಂದ್ರ, ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಈ ನಿನ್ನ ತಾಯಿ ಎಲ್ಲಮ್ಮನೆ ಅನ್ನುವುದು 100ಕ್ಕೆ 100 ಸತ್ಯವಾಯ್ತು ನೋಡಮ್ಮ. ಅಣ್ಣ, ಹಾಗಾದ್ರೆ ಇದೇ ಸಂತೋಷದಲ್ಲಿ ಹಾಡಿ ಕುಣಿಯೋಣವೇ ಅಣ್ಣ? ಹಾಗಾದ್ರೆ ನೋಡಪ್ಪ ತಮ್ಮ, ನಿಮ್ಮ ಆಶೆಯಂತೆ ನಿಮ್ಮ ಮರ್ತಣಿಯವಾಗಿ ಹಾಡಿರಪ್ಪ. ಬಂದು ನಮ್ಮ ಈ ಜೀವನೊಂದಾಗಲಿತು. ನಮ್ಮ ಬದುಕಲ್ಲಿ ಒಂದಾಗಿದೆ.
ಿ